ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಈ ಯುವ ನಟರಲ್ಲಿ ಹೃದಯಾಘಾತ ಯಾತಕ್ಕಾಗ್ತಾ ಇದೆ, ಈ ರೀತಿಯಾಗಿ ನಾವು ಒಬ್ಬೊಬ್ಬರನ್ನೇ ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳ ಮುಖಾಂತರ ಗುರುತಿಸಿಕೊಂಡಿದ್ದಂತಹ ಯುವ ನಟ ರಾಕೇಶ್ ಪೂಜಾರಿ ಅವರು ತಡರಾತ್ರಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇಡೀ ಜೀ ಕನ್ನಡ ಆಗಿರಬಹುದು, ಅವರ ಜೊತೆ ಬೆರೆತಂತಹ ಒಂದಷ್ಟು ನಟರು, ಅವರ ಒಡನಾಟದಲ್ಲಿದ್ದಂತಹ ನಟರು ಎಲ್ಲರೂ ಬಹಳ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲರೂ ನೋಡಿರ್ತೀವಿ ಜೀ ಕನ್ನಡದ ಸಾರೆಗಮಪ ಆಗಿರಬಹುದು, ಬೇರೆ ಬೇರೆ ಚಾಂಪಿಯನ್ಶಿಪ್ಸ್, ಈ ಥರದ ಒಂದಷ್ಟು ಶೋಸಲ್ಲಿ ಸ್ಪೂಫ್ ಅಂತ ಮಾಡ್ತಾ ಇದ್ರು. ಅದರಲ್ಲಿ ಎಸ್ಪೆಷಲಿ ಸಾರೆಗಮಪ ಅದು ಮಾಡಿದಾಗ ಅರ್ಜುನ್ ಜನ್ಯ ಅವ್ರದ್ದು ಸ್ಪೂಫ್ ಮಾಡುವಂಥದ್ರಲ್ಲಿ, ಅವರ ಪಾತ್ರವನ್ನು ಮಾಡುವಂಥದ್ರಲ್ಲಿ ಎತ್ತಿದ ಕೈಯಾಗಿದ್ದರು ರಾಕೇಶ್ ಪೂಜಾರಿ ಅವರು. ಬಹಳಷ್ಟು ಜನರನ್ನು ತಮ್ಮದೇ ಆದಂತಹ ಶೈಲಿಯಲ್ಲಿ ಅವರನ್ನು ಎಂಟರ್ಟೈನ್ ಮಾಡಿದ್ರು. ಆದರೆ ಇವತ್ತು ಆ ನಟನನ್ನು ನಾವು ಕಳ್ಕೊಂಡಿದ್ದೀವಿ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಕಾಮಿಡಿ ಕಿಲಾಡಿಗಳು 2 ಅಲ್ಲಿ ಸೀಸನ್ 2 ಅಲ್ಲಿ ಭಾಗಿಯಾಗಿದ್ದಂತಹ ನಟ ಅಪ್ಪಣ್ಣ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಅಪ್ಪಣ್ಣ ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಇವತ್ತು ನಾವು ರಾಕೇಶ್ ಪೂಜಾರಿ ಅವರನ್ನ ಕಳ್ಕೊಂಡಿದ್ದೀವಿ. ಇದ್ರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ನಮಗೆ ನೀವು ಕಳ್ಕೊಂಡಿದೀರಿ ಅಂತ ಹೇಳ್ತಾ ಇದ್ರಿ. ನಾವು ಇವತ್ತು ನಮ್ ಜೊತೆ ಅವ್ನು ಇಲ್ಲ ಅಂತಾನು ಫೀಲ್ ನಮ್ಗೆ ಬರ್ತಾ ಇಲ್ಲ. ಅಂದ್ರೆ ನಮಗೆ ಈ ಕ್ಷಣಕ್ಕೂ ನಮ್ ಜೊತೆ ಅವನು ತೀರ್ ಹೋಗಿದೆ ಅನ್ನೋದು ನಮ್ಗೆ ನಂಬಲು ಅಸಾಧ್ಯವಾದಂತ ವಿಷಯ ಆಗಿದೆ. ನಮ್ಮ ಇಡೀ ಜೀ ಕನ್ನಡದ ತಂಡಕ್ಕೆ ಮತ್ತೆ ನಮ್ಮ ಕಾಮಿಡಿ ಕಿಲಾಡಿಗಳಿಗೆ ಎಲ್ಲ 4 ಸೀಸನ್ ಕಲಾವಿದರಿಗೆ ಇದು ಅಸಾಧ್ಯವಾದ ಮಾತು ಅಂತ ನಾನು ಈ ಕ್ಷಣಕ್ಕೆ ಒಪ್ಕೊಳ್ಳೋಕ್ ರೆಡಿ ಆಗ್ತಾ ಇಲ್ಲ ನಾನು. ಹಾಗಾಗಿ ಯಾಕಂದ್ರೆ ಸ್ನೇಹ ಜೀವಿ ಅವನು, ಹೌದು, ಎಲ್ರ ಜೊತೆಗೆ ಒಡನಾಟ ಇಟ್ಕೊಂಡಿರೋಂತ ಹುಡುಗ. ಆಮೇಲೆ ಎಂತ ಜಗಳ ಮಾಡೋ, ಮುಖ ಕೆಡಿಸ್ಕೊಂಡ್ರು, ಶತ್ರು ಬಂದ್ರು ಕೂಡ ಅವ್ನ ಪ್ರೀತಿಯಿಂದ ಮಾತಾಡಿಸಿ ವಾಪಸ್ ಅವ್ರ ಜೊತೆ ಸ್ನೇಹ ಬೆಳೆಸುವಂತ ಸಹೃದಯಿ ಸರ್. ಬಹಳ ಚಿಕ್ಕ ವಯಸ್ಸು ಅನ್ಸುತ್ತೆ ಅಲ್ವಾ ಸರ್? ಅಂದ್ರೆ ನೀವ್ ಎಷ್ಟು ವರ್ಷದ ಒಡನಾಟ ನಿಮಗೂ ಮತ್ತು ರಾಕೇಶ್ ಅವ್ರಿಗೆ? ನಂದು ಒಂದು 5 ವರ್ಷದ ಒಡನಾಟ. 4ರಿಂದ 5 ಚಾಂಪಿಯನ್ಶಿಪ್ ಸೀಸನ್ ಫಸ್ಟ್ ಬಂದಿದ್ದ ಅವನು ವರ್ಲ್ಡ್ ಕಪ್ ಎಂಟ್ರಿಯಲ್ಲಿ. ಓಕೆ. ಅದಾದ್ಮೇಲೆ ಅವನು ಸೀಸನ್ 3ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾನೆ. ಆ ಸೀಸನ್ ಅಲ್ಲಿ ಅವನು ವಿನ್ನು ಕೂಡ ಆಗ್ತಾರೆ ಅವನ ಪ್ರದರ್ಶನದಿಂದ. ಸೊ ಹಾಗಾಗಿ ನಮಗೆ ಅವನು ನಮ್ ಜೊತೆ ಆಕ್ಟ್ ಮಾಡುವಾಗ, ಅವ್ನ ಆಡಿಷನ್ ತಗೊಂಡಾಗ, ಅಥವಾ ಅವ್ನು ನಮ್ ಜೊತೆ ರಿಹರ್ಸಲ್ ಮಾಡಿರುವಂತ ಕ್ಷಣಗಳು ಎಲ್ಲವೂ ಅಷ್ಟೇ. ಆ ಹುಡುಗ ಏನೇ ಇದ್ರು ಒಂದು ಸೋತು ನಡೆಯುವಂತ ಹುಡುಗ. ಆಮೇಲೆ ಯಾರ ಜೊತೆ ಮುಖ ಕೆಡಿಸ್ಕೊಳ್ಳುವಂತವನಲ್ಲ, ಆಮೇಲೆ ಯಾರ ಜೊತೆ ಮನಸ್ತಾಪಗಳು ಮಾಡ್ಕೊಳ್ಳುವಂತವನಲ್ಲ. ಹಾಗಾಗಿ ಪ್ರೀತಿಯಿಂದ ಇರುವಂತ ಹುಡುಗ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋ ಒಂದು ಆಘಾತಕಾರ ವಿಚಾರ. ನಾವು ಅದನ್ನ ಯಾರು ಒಪ್ಕೊಳಕ್ ರೆಡಿ ಇಲ್ಲ. ಯಾಕಂದ್ರೆ ಆಗ್ತಾ ಇಲ್ಲ ನಮಗ. ಅವನು ಅಲ್ಲ, ನಿನ್ನೆ ತಾನೆ 10:30 ನಮ್ ಜೊತೆ ಮಾತಾಡಿದ್ದಾನೆ ಶೋ ಅಲ್ಲಿ. ಅವನು ನಿನ್ನೆ ಶೂಟ್ ಇತ್ತು ಸರ್? ನಂದು ಸೂರಜ್ದು ಇವೆಂಟ್ ಇತ್ತು ನಿನ್ನೆ. ಓಕೆ. ಸೂರಜ್ ನಾನು ನಮ್ಮ ನಾರ್ತ್ ಕರ್ನಾಟಕದ ನಮ್ಮ ರಾಮದುರ್ಗ ತಾಲೂಕ್ ಹತ್ರ ಒಂದು ಕಡಕೊಳನ ಗ್ರಾಮದಲ್ಲಿ ಇವೆಂಟ್ ಇತ್ತು. ಆ ಇವೆಂಟ್ ಅಲ್ಲಿ ಇದ್ವಿ. ಆ ಇವೆಂಟ್ ಅಲ್ಲಿ ಇದ್ದಾಗ ನಾವ್ ಆಕ್ಟ್ ಮಾಡ್ತಾ ಇದೀವಿ. ಹಿಂದ್ಗಡೆ ಫೋನ್ ಬರ್ತಾನೆ ಇದೆ ಅವನಿಗೆ, ಬ್ಯಾಕ್ ಟು ಬ್ಯಾಕ್ ಫೋನ್ ಹೊಡಿತಾ ಇದಾರೆ. ಇರು ಫೋನ್ ಬರ್ತಾ ಇದೆ ಅಂತಿದ್ದಾನೆ ಅವನು. ನಾನು ಬರೋ ಒಂದು ತರಿ ಮುಗಿಸ್ಬಿಡೋ ಸ್ಕಿಟ್ ಅಂತ ಹೇಳಿದೆ. ಅವನು ಫೋನ್ ಎತ್ತದಾಗ ಅವನು ಒಂದೇ ಸತಿ ಕುಸಿದ್ ಕೂತ್ಕೊಂಡು ಅಳ್ತಾ ಇದ್ದಾನೆ. ನಾನು ಯಾಕೆ ಸೂರಜ್ ಅಂತಂದೆ. ಇಲ್ಲ ಒಂದ್ ನಿಮಿಷ ಹೇಳ್ತೀನಿ ಅಂದ. ನಾವು ಹಂಗೆ ಮತ್ತೆ ಅದನ್ನ ಸ್ಕಿಟ್ ಮುಗಿಸಿ ಏನಾಯ್ತು ಅಂತ ಕೇಳಿದಾಗ ಇದು ರಾಕಿ ನಮ್ಮನ್ ಬಿಟ್ಟು ಹೋಗ್ಬಿಟ್ಟ. ರಾಕಿ ನಮ್ಮನ್ ಬಿಟ್ಟು ಹೋಗ್ಬಿಟ್ಟು ನಾನ್ ತಮಾಷೆ, ನಾವು ಕಾಮಿಡಿ ಅಲ್ವಾ, ಕಾಮಿಡಿ ಎಲ್ಲರೂ ತಮಾಷೆ ಮಾಡ್ತಿರ್ತಾರೆ, ತಮಾಷೆ ಮಾಡ್ತಾ ಬೈತಾ ಇದ್ವಿ. ಇಲ್ಲ ಕಣು, ಸೀರಿಯಸ್ ಆಗಿ ಹೋಗೋನೆ, ಅವನಿಗೆ ವೈಟ್ ಬ್ಲಡ್ ಕಡಿಮೆ ಆಗಿ BP ಲೋ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ನಮ್ಗೆ ಅವಾಗ ಎಲ್ರು ಸ್ಟನ್ ಆಗಿ ಅಲ್ಲಿಗೆ ಶೋ ನಿಲ್ಸಿ ಇಲ್ದು ಡಿಸ್ಪ್ಯಾಚ್ ಆದಿವಿ ಅಲ್ಲಿಂದ. ಕಡೆದಾಗ ಯಾವಾಗ ಸರ್ ನೀವು ಮಾತಾಡಿದ್ರು ರಾಕೇಶ್ ಅವ್ರ ಜೊತೆಗೆ? ಕಡೆಯದಾಗಿ ನನಗೆ ಅವನು ಕಾಮಿಡಿ ಕಿಲಾಡಿ ಸಿಕ್ಕಿಲ್ಲ. ಅಂದ್ರೆ ನಮ್ ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ಅಂತ ಒಂದು ಶೋ ನಡೀತಾ ಇತ್ತು ನಮ್ದು. ಸೊ ಅವಾಗ ಅಲ್ಲಿ ಅವನು ಬಂದಿದ್ದ ನಮ್ ಜೊತೆಗೆ. ಆಕ್ಟ್ ಕೂಡ ಮಾಡ್ದ ಒಂದು ಸ್ಕಿಟ್ ಅಲ್ಲಿ. ಸೊ ಅವಾಗ ನಾವು ಅವನ ಜೊತೆ ಮಾತಾಡಿದ. ಅವಾಗ ಅವನು ಒಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದ, ಕಾಂತಾರ ಸಿನಿಮಾದಲ್ಲಿ. ಅವನದೊಂದು ಒಳ್ಳೆ ರೋಲ್ ಇತ್ತು ಅದರಲ್ಲಿ. ಸೊ ಹಾಗಾಗಿ ಅದ್ರದ್ದೆಲ್ಲ ಕೇಳ್ತಿದ್ದೆ ನಾನು, ಹೇಗ್ ಮಾಡ್ತಿದ್ಯಾ ರಾಕಿ, ಎಲ್ಲ ಪ್ರಿಪ್ರೇಷನ್ ಚೆನ್ನಾಗ್ ಬಂದಿದ್ಯಾ ನಿನ್ ಪಾತ್ರ ಎಲ್ಲ ಅಂತ ಕೇಳಿದಾಗ, ಇಲ್ಲ ಚೆನ್ನಾಗ್ ಬಂದಿದೆ. ಆಮೇಲೆ ತಂಗಿ ಮದುವೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಆಮೇಲೆ ಅವನು ನನಗೆ ಬಹಳ ದುಃಖ ಆಗ್ತಿರೋದು ನನಗೆ ಈ ಕ್ಷಣಕ್ಕೂ. ಅವನು ತನ್ನ ಕಾಮಿಡಿ ಕಿಲಾಡಿ ಸೀಸನ್ 3 ವಿನ್ ಆಗಿರೋ ಇಷ್ಟು ಅಮೌಂಟ್ ಅನ್ನ ತಂಗಿಯ ಮದುವೆಗೆ ಎತ್ತಿಟ್ಟಿದ್ದ. ₹1 ಖರ್ಚು ಮಾಡಿದೆ. ಅಷ್ಟು ದುಡ್ಡನ್ನ ತಂಗಿ ಮದುವೆ ಮಾಡ್ಬೇಕು ನಾನು, ಒಂದು ಬಹಳ ಚಂದ ಮದುವೆ ಮಾಡಕ್ ಹೋದು. ನನ್ಗೆ ಅವಳ ಪ್ರೀತಿ ಪುಟಾಣಿಗಳು, ನನ್ ಮಗು ಇದ್ದಂಗ ಅದು ಅಂತೇಳಿ ಯಾವಾಗ್ಲೂ ಅವಳನ್ನ ಪ್ರೀತಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು, ಆಮೇಲೆ ಯಾರೇ ಸಿಕ್ಕರು ಸಾಕೆ ಎಲ್ರು ತಮ್ಮ ತಂಗಿ, ಸಿಸ್ಟರ್, ಅಕ್ಕ ಅನ್ಕೊಂಡ್ ಪ್ರೀತಿ ಎಲ್ರು ಅಷ್ಟು ಅವನು ಜಾಲಿ ಆಗಿರುವಂತ ಮನುಷ್ಯ. ನಮ್ಗೆ ರಾಕಿ 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 ಅಂತ
ಸರ್ ಅವ್ರದ್ದು ಅಂದ್ರೆ ಒಂದು ಡಿಫ್ರೆಂಟ್ ಸ್ಟೈಲ್ ಅಂಡ್ ಒಂದು ಆಕ್ಟಿಂಗ್ ಇದಿತ್ತು ಅವ್ರದ್ದು, ರಾಕೇಶ್ ಅವ್ರದ್ದು. ಹೌದು sir, ನಿಮಗೆ ಹೌದು. ಏನ್ ಇಷ್ಟ ಆಗಿತ್ತು ಸರ್? ಅಂದ್ರೆ ಆ ಹುಡುಗ ಏನೋ ಒಂದು ಡಿಫ್ರೆಂಟ್ ಆಗಿದಾನಲ್ಲ ಅನ್ನುವಂಥ ರೀತಿಯಲ್ಲಿ ಏನ್ ಇಷ್ಟ ಆಗಿತ್ತು ಸರ್ ಅವರಲ್ಲಿ? ಅವನದು ಆಡಿಷನ್ ನಾನ್ ಮಾಡಿದ್ದೆ. ಅವನ ಆಡಿಷನ್ ನಾವೇ ತಗೊಂಡಿದ್ದೆ ಅವಾಗ ಫಸ್ಟ್ ಟೈಮ್ ಮಂಗಳೂರಲ್ಲಿ. ಹ್ಮ್ ಅವಾಗ ನಮ್ಮ ಜಿ ಟೀಮ್ ನವರು ಎಲ್ಲರೂ ಇದ್ರು. ಸೊ ಅವಾಗ ಅವ್ರ ಜೊತೆ ಎಲ್ಲ ಕೂತಾಗ ಅವ್ನ ಆಡಿಷನ್ ತಗೊಂಡಾಗ ಅವನು ಅವನು ಇಂಗ್ಲಿಷ್ ಮತ್ತು ಕನ್ನಡ ಮಿಶ್ರಿತ ಒಂದು ಸ್ಲಾಂಗ್ ಇತ್ತು ಅವನು. ಹ್ಮ್ ನಿಮ್ಗೆ ಇವಾಗ್ಲೂ ನಮ್ಮ ಅವನು ಒಂದು ಸ್ಕಿಟ್ ಅಲ್ಲಿ ಅವನು ಬಹಳ ಹಿಟ್ ಆಗ್ತಾನೆ. ಯಾವ್ದು ಅಂದ್ರೆ ನಮ್ಮ ಚಾಂಪಿಯನ್ಶಿಪ್ 1ರಲ್ಲಿ ಮರಿ ಹೆಪ್ಪಾವ ಅಂತ ಒಂದು ಸ್ಕಿಟ್ ಬರುತ್ತಾನೆ, ಹ್ಮ್ ಹ್ಮ್ ಆಡಿಷನ್ ಸ್ಕಿಟ್. ಅದ್ರಲ್ಲಿ ಅವನು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ಸ್ಕಿಟ್ ಇಂದಾನೆ ಒಂದು ದೊಡ್ಡ ಹೆಸರಾಯ್ತು ಒಂದು. ಆಕ್ಚುಲಿ ಇವತ್ತಿಗೂ ಅವನನ್ನ ಮರಿ ಹಬ್ಬ ರಾಕೇಶ್ ಅಂತಾನೆ ಕರಿತಾ ಇದ್ವಿ ನಾವೆಲ್ಲ. ಹ್ಮ್ ಆ ಒಂದು ಪರ್ಫಾರ್ಮೆನ್ಸ್ ಮಾಡುವಾಗ ನಮಗೆ ಅವಾಗ ಗೊತ್ತಾಗಿದೆ ಒಂದು ಇಂಗ್ಲಿಷ್ ಮತ್ತು ಕನ್ನಡ ಸ್ಲ್ಯಾಂಗ್ ಒಂದು ಬೇರೆ ತರದ ಟೈಮಿಂಗು, ಬೇರೆ ತರದ ಕಾಮಿಡಿ ಸೆನ್ಸ್ ಇರೋದ್ರಿಂದ ಅವ್ನು ಬೇಗ ಪಂಚ್ ಆಗೋದು ಮತ್ತೆ ಎಲ್ರಿಗೂ ಕನೆಕ್ಟ್ ಆಗ ಅವನು ಎಲ್ಲಾ ಭಾಗಕ್ಕೂ, ಎಲ್ಲಾ ವರ್ಗ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ವರ್ಗಕ್ಕೂ ಕನೆಕ್ಟ್ ಆಗುವಂತ ನಟ ಆಗಿದ್ದ ಅವನು. ಹ್ಮ್ ಅವನದು ಗ್ರೋತ್ ಮತ್ತೆ ಅವ್ನು ಹೋಗ್ತಾ 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 ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಅವನು ಬೇರೆ ಬೇರೆ ಸಿನಿಮಾಗಳಲ್ಲಿ, ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಅವ್ನು ಕೆಲಸ ಮಾಡ್ತಿರೋದು ನೋಡಿದಾಗ ನಮ್ಗೆ ಖುಷಿ ಆಗೋದಿಲ್ಲ. ಹುಡುಗ ಏನೋ ಮಾಡ್ತಾ, ಯಾಕೆ ಬಡತನದಲ್ಲಿ ಬಂದ ಹುಡುಗ ಅವನು. ಹ್ಮ್ 2 ವರ್ಷದಿಂದ ತಂದೆ ಕಳ್ಕೊಂಡಿದ್ದಾನೆ. ಹ್ಮ್ ಸೊ ಆ ಎಲ್ಲಾ ಒಂದು ದುಃಖದಿಂದ ಹೊರಗೆ ಬಂದು ಏನೋ ಒಂದು ಒಳ್ಳೆ ಸಾಧನೆ ಮಾಡ್ತಿದ್ದಾನೆ. ಸಾಧನೆ ಹೆಜ್ಜೆ ಇಟ್ಟು ಅದರ ಯಶಸ್ಸನ್ನ ಅನುಭವಿಸ್ತಾನ ಅನ್ನೋ ಅಷ್ಟೊತ್ತಿಗೆ ಹ್ಮ್ ಅವನನ್ನ ಭಗವಂತ ಈ ರೀತಿಯಲ್ಲಿ ಕರ್ಕೋತಾನಂತ ನಾವು, ಇದು ನಮಗೆ ಊಹೆಗೆ ಅಸಾಧ್ಯವಾದ ಮಾತಾಗಿದೆ. ಸೊ ನೀವು ಆಡಿಷನ್ಸ್ ಕೂತು ನೀವೇ ಅಪ್ರೂವ್ ಮಾಡಿದಂತಹ ಕಾರಣದಲ್ಲಿ ರಾಕೇಶ್ ಅವರು ಸೀಸನ್ 3ಗೆ ಬರೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದನ್ನ ಹೇಳ್ಬೋದಲ್ವಾ ಸರ್? ಎಸ್ ಖಂಡಿತ ಖಂಡಿತ. ಸೊ ಸ್ವೀಟ್ ಆಫ್ ಯು ಸರ್, ಥ್ಯಾಂಕ್ ಯು. ನಮ್ಮ ಜಿ ಅವರು ಅಪ್ರೂವಲ್ ಕೊಟ್ಟಿರೋದಕ್ಕೆ ಅವನನ್ನ ತೆತ್ಕೋಬೇಕು ಅಂತ ಅದು ಆಗಿದ್ದಕ್ಕೆ ಅವತ್ತಿಂದ ಅವನು ಹೊರಗೆ. ಎಸ್ ಸರ್, ರಾಕೇಶ್ ಅವರ ಜೊತೆಗಿನ ಒಡನಾಟ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಪ್ಪಣ್ಣ ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರೆ ವೀಕ್ಷಕರೇ, ರಾಕೇಶ್ ಅವರು ಎಷ್ಟು ಒಡನಾಡಿಯಾಗಿದ್ರು, ಎಲ್ಲರ ಜೊತೆಗೆ ಯಾವ ರೀತಿ ಬೆರೀತಾ ಇದ್ರು, ಆದರೆ ಇವತ್ತು ಆ ನಟನನ್ನು ಕಳ್ಕೊಂಡಿರೋದಕ್ಕೆ ಎಲ್ಲರೂ ಎಷ್ಟು ದುಃಖ ತಪ್ತರಾಗಿದ್ದಾರೆ ಅನ್ನುವಂಥದ್ದನ್ನು ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.